ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ಜನ ಯುವನಿಧಿ ಯೋಜನೆ ಅಪ್ಲಿಕೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ದೀರಾ. ಸಾಕಷ್ಟು ಸಮಸ್ಯೆಗಳು ಕೂಡ ಇದಾವೆ. ಇಲ್ಲಿ ವಿದ್ಯಾರ್ಥಿಗಳು ಈ ರೀತಿ ಸ್ಟೇಟಸ್ ಬಂದ್ರೆ ಏನ್ ಮಾಡಬೇಕು, ಏನ್ ಪ್ರಾಬ್ಲಮ್, ನೀವು ಅದನ್ನ ಹೇಗೆ ಸಾಲ್ವ್ ಮಾಡಬೇಕು, ಆ ಮಾಹಿತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಮೌಂಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮೈನ್ ಥಿಂಗ್ ಸಾಕಷ್ಟು ಜನಕ್ಕೆ ಕೇಳ್ತಿರೋದು ಏನಾಯ್ತು ಅಂದ್ರೆ, ಅಪ್ಲಿಕೇಶನ್ ಅಪ್ರೂವ್ಡ್ ಬೈ DDPA ಆಫೀಸರ್ ಈ ರೀತಿ ಬರ್ತಾ ಇತ್ತು. ಸಾಕಷ್ಟು ಕಮೆಂಟ್ ನೋಡ್ತಾ ಇದ್ದೆ ಏನು ಅಂತ. ಇಲ್ಲಿ ಇದು ಅಪ್ಲಿಕೇಶನ್ ಅಪ್ರೂವ್ಡ್ ಬೈ DDPA ಆಫೀಸರ್ ಏನಂದ್ರೆ, ನಿಮ್ಗೆ DDPA ಅಂದ್ರೆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ. ಇದು ಏನಂದ್ರೆ ನಿಮಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂಡರ್ ನಿಮಗೆ ಬರುತ್ತೆ. ಇದು ನಿಮ್ಮ ಈಚ್ ಡಿಸ್ಟ್ರಿಕ್ಟ್, ನಿಮ್ದು ಯಾವ ಜಿಲ್ಲೆ, ನೀವು ಯಾವ ಜಿಲ್ಲೆ ಅಪ್ಲಿಕೆಂಟ್ ಆಗಿರ್ತೀರ ಆ ಡಿಸ್ಟ್ರಿಕ್ಟ್ ಅಂಡರ್ ನಿಮಗೆ ಬರೋದು. ಆಯ್ತಾ, ಇದು DDPA ಅಂತ ಕರೀತಾರೆ. ಇಲ್ಲಿ ಒಂದು ಏನಂದ್ರೆ, ಇದು ನಿಮ್ಮ ಸ್ಟೇಟಸ್ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ ಅಂತ ಲೈಕ್ ಏನಂದ್ರೆ ನಿಮ್ಮ ಡೀಟೇಲ್ಸ್, ಲೈಕ್ ನಿಮ್ಮ ಎಜುಕೇಶನ್ ಆಗಿರ್ಬೋದು, ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಿಮ್ಮ ಎಲಿಜಿಬಿಲಿಟಿ ಆಗಿರ್ಬೋದು, ಎಲ್ಲ ಕೂಡ ಫುಲ್ಲಿ ವೆರಿಫೈಡ್ ಆಗಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಏನೋ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ವೆರಿಫೈ ಆಗಿದೆ. ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ, ನೆಕ್ಸ್ಟ್ ಫೈನಲ್ ಪ್ರೊಸೆಸ್. ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ನಿಮಗೆ ನಿಮ್ಮ ಬ್ಯಾಂಕ್ ವೆರಿಫಿಕೇಶನ್ ಆಗೋದು ಪ್ಲಸ್ ನಿಮಗೆ ಟ್ರೆಜರಿ ಅಪ್ರೂವಲ್ ಆಗೋದು, ಎರಡು ಬಾಕಿ ಇರುತ್ತೆ. ಯಾರಿಗೆ DDPA ಅಪ್ಲಿಕೇಶನ್ ಅಪ್ರೂವ್ ಬೈ DDPA ಆಫೀಸರ್ ಅಂತ ಇದೆ, ಅಪ್ಲಿಕೇಶನ್ ಅಪ್ರೂವ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಬ್ಯಾಂಕ್ ವೆರಿಫಿಕೇಶನ್ ಆಗೋದು ಅಂಡ್ ನಿಮಗೆ ಟ್ರೆಜರಿ ಅಪ್ರೂವಲ್ ಆಗೋದು, ಲೈಕ್ ನಿಮ್ಮ ಇಲಾಖೆ, ಲೈಕ್ ನಿಮ್ಗೆ ಹಣಕಾಸು ಇಲಾಖೆ ಅಪ್ರೂವಲ್ ಆಗೋದು. ನೆಕ್ಸ್ಟ್ ಪ್ರೊಸೆಸ್ ಏನು ಬರುತ್ತೆ ಗೊತ್ತು, ನೆಕ್ಸ್ಟ್ ನಿಮಗೆ ಪೇಮೆಂಟ್ ಬಂದ್ಬಿಟ್ಟು ಇನಿಷಿಯೇಟ್ ಆಗುತ್ತೆ. ಲೈಕ್ ನಿಮ್ಗೆ ಪೇಮೆಂಟ್ ಇನಿಷಿಯೇಟ್ ಆಗುತ್ತೆ ಅಂದ್ರೆ ಪೇಮೆಂಟ್ ಬರಬೇಕು, ಆ ರೀತಿ ಇನಿಷಿಯೇಟ್ ಆಗುತ್ತೆ. ನಂತರ ಅಪ್ರೂವ್ ಆಗುತ್ತೆ, ನಿಮ್ದು ಹಣಕಾಸು ಇಲಾಖೆಯಿಂದ ಅಪ್ರೂವ್ ಆಗುತ್ತೆ. ನಂತರ ನಿಮಗೆ ಪೇಮೆಂಟ್ ಪೆಂಡಿಂಗ್ ಆಗಿ ನಮ್ಮ ಖಾತೆಗೆ ಜಮೆ ಆಗುತ್ತೆ. ಆಯ್ತಾ, ಇವಾಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ನಿಮಗೆ ಯುವನಿಧಿ ಯೋಜನೆ ಅಮೌಂಟ್ ರಿಸೀವ್ ಮಾಡೋದಕ್ಕೆ. ಯಾರು ಈ ರೀತಿ ಅಪ್ಲಿಕೇಶನ್ ಅಪ್ರೂವ್ಡ್ ಬೈ DDPA ಆಫೀಸರ್ ಅಂತ ಬಂದಿದೆ, ಅವರಿಗೆ ಅದೇ ರೀತಿ ಸಮಸ್ಯೆ ಇಲ್ಲ, ನಮಗೆ ಇನ್ನೇನು ಅಮೌಂಟ್ ಬರುತ್ತೆ ಅಂತ ಅರ್ಥ. ಲೈಕ್ ಯಾರಿಗೆ ರಿಜೆಕ್ಷನ್ ಆಗಿದೆ ಅಥವಾ ಸಮಸ್ಯೆ ಆಗಿದೆ ಅವರು ನೋಡ್ಕೋಬೇಕಾಗುತ್ತೆ. ಇನ್ನ ಮೈನ್ ಥಿಂಗ್ ನಿಮಗೆ ಲೈಕ್ ಅಪ್ಲಿಕೇಶನ್ ಕಂಪ್ಲೀಟ್ ಬೈ 180 ಡೇಸ್, 180 ದಿನ ಅಂತ ಇರುತ್ತೆ. ಲೈಕ್ 180 ಡೇಸ್ ಅಂತ ಇದ್ರೆ ನಿಮ್ಮ ಅಪ್ಲಿಕೇಶನ್ 6 ಮಂತ್ಗೆ ಒಂದು ಬಾರಿ ನಿಮಗೆ ವೆರಿಫಿಕೇಶನ್ ಕೂಡ ಮಾಡ್ತಾರೆ, ನಂತರ ನಿಮಗೆ ಬರುತ್ತೆ. ಸಾಕಷ್ಟು ಜನಕ್ಕೆ ಡಾಟಾ ನಾಟ್ ಫೋನ್ ಅಂತ ಬರುತ್ತೆ. ಡಾಟಾ ನಾಟ್ ಫೋನ್ ಅಂತ ಬಂದ್ರೆ ನಿಮಗೆ ಇನ್ನೂ ಕೂಡ ಅಪ್ಡೇಟ್ ಕೂಡ ಆಗೋದಿಲ್ಲ. ಟೈಮ್ಸ್ ನಿಮಗೆ ಅಮೌಂಟ್ ಕ್ರೆಡಿಟ್ ಆದ ಮೇಲೆ ಡಾಟಾ ಅಪ್ಡೇಟ್ ಆಗುತ್ತೆ, ಟೈಮ್ಸ್ ನಿಮಗೆ ಮುಂಚೆ ನಿಮಗೆ ತೋರಿಸ್ಬಿಡುತ್ತೆ. ಅಲ್ಲಿ ನಿಮಗೆ ಪೇಮೆಂಟ್ ಸಕ್ಸಸ್ ಅಂತ ಇದ್ರೆ, ಲೈಕ್ DBT ಸಕ್ಸಸ್ ಅಂತ ಇದ್ರೆ ನಿಮಗೆ ಲೈಕ್ ನಿಮಗೆ ಅಮೌಂಟ್ ಬಂದಿದೆ ಅಂತ ಅರ್ಥ. ಇಲ್ಲಿ DBT ಪುಷ್ಡ್ ಅಂತ ಇದ್ರೆ DBT ಪುಷ್ ಆಗಿದೆ, ನಿಮಗೆ ನೀನು ಕೆಲವೇ ದಿನಗಳಲ್ಲಿ ಅಮೌಂಟ್ ಬರುತ್ತೆ ಅಂತ ಅರ್ಥ. ಇಷ್ಟೆಲ್ಲ ಚೇಂಜಸ್ ಕೂಡ ಇರ್ತವೆ, ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಡಾಟಾ ಬಂದಿಲ್ಲ ಅಂದ್ರೆ ನಿಮಗೆ ಆ ತಿಂಗಳು ಡಿಲೇ ಆಗೋದು ಅಂತ ಅರ್ಥ. ಇಷ್ಟೆಲ್ಲ ಮಾಹಿತಿ ನಿಮಗೆ ಇರಲಿ. ಇವಾಗ ಅಪ್ಲಿಕೇಶನ್ ಅಪ್ರೂವ್ಡ್ ಬೈ DDPA ಆಫೀಸರ್ ಅಂತ ಇದ್ರೆ ಗೊತ್ತಾಗೋದು. ಇನ್ನು ಸಾಕಷ್ಟು ಜನಕ್ಕೆ ಪೇಮೆಂಟ್ ಸಕ್ಸಸ್ ಅಂತ ಬಂದು ಕೂಡ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ನಾನು ನೋಡಿದೆ. ಇಲ್ಲಿ ನಿಮಗೆ ಪೇಮೆಂಟ್ ಸಕ್ಸಸ್ ಆಗಿದೆ ಅಂದ್ರೆ ನಿಮ್ಮ ಖಾತೆಗೆ ಬಂದಿದೆ ಅಂತ ಅರ್ಥ. ಇಲ್ಲಿ ಏನು ಸಮಸ್ಯೆ ಆಗಿರುತ್ತೆ ಅಂದ್ರೆ, ನಿಮಗೆ ಯಾವ ಖಾತೆಗೆ ಬಂದಿರುತ್ತೆ ಅಂತ ನಿಮಗೆ ಗೊತ್ತೇ ಇರೋದಿಲ್ಲ. ಅದಕ್ಕೋಸ್ಕರ DBT ಕರ್ನಾಟಕ ಅಂತ ಅಪ್ಲಿಕೇಶನ್ ಇದೆ, ಅದನ್ನ ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕೊಟ್ಕೊಂಡ್ರೆ ಅಲ್ಲಿ ನಿಮಗೆ ತೋರಿಸುತ್ತೆ ಯಾವ ಡಾಟಾ, ಯಾವ್ದು ನಂಬರ್ ಫಿಕ್ಸ್ ಆಗಿದೆ ಅಂತ ತೋರಿಸುತ್ತೆ. ಅದನ್ನ ತೆಗೆದುಕೊಂಡು ಹೋಗ್ಬೋದು. ಇನ್ ಕೇಸ್ ನಿಮಗೆ ಕರೆಕ್ಟಾಗಿ ಅಲ್ಲಿ ಡಾಟಾ ಫಿಕ್ಸ್ ಆಗಿ ಕೂಡ ಬಂದಿಲ್ಲ ಅಂದ್ರೆ, ಲೈಕ್ ನಿಮಗೆ ದಾಖಲೆಗಳು ಪ್ರೂಫ್ ತೆಗೆದುಕೊಂಡು ಹೋಗಿ ನೀವು ಇಲಾಖೆಗೆ ಹೋದ್ರೆ ಖಂಡಿತ ನಿಮಗೆ ಸಾಲ್ವ್ ಕೂಡ ಮಾಡ್ತಾರೆ. ಇದು ಇವತ್ತಿನ ಮೇಜರ್ ಅಪ್ಡೇಟ್ಸ್. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.